ಅದು ಮಂದ ಬೆಳಕು ಯಾಕೆ? ಅದು ಪ್ರಕಾಶಮಾನವಾದ ಬೆಳಕಿದ್ರೆ ಕಷ್ಟ ಆಗ್ತದೆ. ಆಮೇಲೆ ನಾವು ಒಳಗೆ ಹೋದದ್ದು ಗೊತ್ತಾಗ್ತದೆ. ಮತ್ತೊಂದು ಮಂದ ಬೆಳಕು ಬೇಕಾದ್ದು ಯಾಕೆ? ನಾವಿಬ್ಬರು ಸ್ವಲ್ಪ ಸ್ವಲ್ಪ ತಗೊಂಡಾದ ಮೇಲೆ ನೀವು ಆ ಮಂದ ಬೆಳಕು ಇಲ್ಲದೆ ಪ್ರಖರ ಬೆಳಕಿದ್ರೆ ನಿಮ್ಮ ಕಣ್ಣದು ನನಗೆ ದೊಡ್ಡದು ಕಾಣುವುದು, ನನ್ನ ಕಣ್ಣು ನಿಮಗೆ ದೊಡ್ಡದು ಕಾಣುವುದು, ನಾನು ನಿಮಗೆ ಮಸೆದು ನೋಡಿದ ಹಾಗೆ ಕಾಣುವುದು, ನೀವು ನನಗೆ ಮಸೆದ ಹಾಗೆ ಕಾಣುವುದು. ಮತ್ತೆ ನಾನು ಮೆಲ್ಲಗೆ ಪುಸ್ತಕ ತೆಗೆದು ಪುಸ್ತಕ ಆಗ್ತದೆ. ನಾನು ಮಾತಿಗೆ ಹೇಳಿ ಹಾಗಾಗುವುದಕ್ಕಿಂತ ಮಂದ ಬೆಳಕು ಒಳ್ಳೆಯದು. ಮಂದ ಬೆಳಕನ್ನು ಹಾಕುವುದಕ್ಕೆ ಹೇಳಿದ್ದೇನೆ. ಅಲ್ಲಿ ಅಮಲಿನ ಪದಾರ್ಥ ಬರ್ತದೆ. ಬಂದ ಅಮಲು ಪದಾರ್ಥ ನಿಮಗೆ ಒಂದು ಇಷ್ಟು, ನನಗೊಂದು ಇಷ್ಟು. ನನಗಾಗುವಾಗ ಇಷ್ಟು. ನಾನು ದೊಡ್ಡವಲ್ಲ, ನೀವು ದೊಡ್ಡವರಾಗಿ ಜೋಳಿತವರದ ಅಧಿಕಾರಿ ಆದ್ರೆ ನಿಮಗೆ ಬಹಳ ಗೊತ್ತುಂಟ. ನಿಮಗೆ ನನ್ನ ಅನುಭವ ಎಷ್ಟು ಆ ವಿಭಾಗದಲ್ಲಿ ಗೊತ್ತುಂಟ ನಿಮಗೆ? ನಿಮ್ಮ ಅಪ್ಪನ ಜೊತೆಯಲ್ಲಿ ಎಷ್ಟು ತಗೊಂಡಿದ್ದಾರೆ ಗೊತ್ತುಂಟ ನಿಮಗೆ? ಒಂದು ಗಿರಿಷ್ಠಾನಕ್ಕೆ ಬೆಲೆ ಕೊಡುವುದು ಕಡಿಮೆ. ನನಗೆ ಇಷ್ಟು, ನಿಮಗೆ ಇಷ್ಟು ಸಾಕು. ಆಮೇಲೆ ನಿಮ್ಮ ಪಾತ್ರೆ ನಿಮಗೆ, ನನ್ನ ಪಾತ್ರೆ ನನಗೆ. ಇಬ್ಬರ ಪಾತ್ರೆ, ಒಬ್ಬರ ಪಾತ್ರೆಯನ್ನು ಒಬ್ಬರ ಪಾತ್ರೆಗೆ ತನಕ್ಕಂತ ನಮ್ಮದು ಒಡೆದಾಕುವ ಸ್ಪರ್ಧೆಯ ನಿಮ್ಮನ್ನು ಒಡಿಲಿಕ್ಕೆ ಅಷ್ಟು ಗಟ್ಟಿಲ್ಲ, ಮತ್ತೆ ಮೆಲ್ಲ ತನಕ. ಅದು ಯಾಕೆ ತಾಗಿಸುವುದು? ತಾಗಿಸ್ಬೇಕು. ಯಾಕೆ ತಾಗಿಸ್ಬೇಕು? ತಾಗಿಸದಿದ್ದರೆ? ತಾಗಿಸದೇ ಇದ್ರೆ ಕುಡ್ದಾದ ಮೇಲೆ ನಾವು ತಾಗಿಲಿದ್ದೇವೆ. ನನಗೆ ಅದು ಇತ್ತೀಚೆಗೆ ಗೊತ್ತಾದದ್ದು. ಅದು ಮೊದಲೇ ತಾಗಿಸದಿದ್ರೆ ಮತ್ತೆ ತಾಗಿಸದೆ, ಬಿಟ್ಟ ಮೇಲೆ ಗೊತ್ತಾದದ್ದು. ಈಗ ಪುನಃ ಆಯ್ತಾ? ಒಂದೇ ಗುಡ್ಡು ನಿಮಗೆ. ಅದಕ್ಕೆ ಮಿಶ್ರ ಮಾಡ್ಲಿಕ್ಕೆ ಏನಾದ್ರು ಬೇಕಾ? ಹೌದು, ಅದಕ್ಕೆ ಕೆಲವರು ಮಂಜುಗಡ್ಡೆ ಹಾಕಿ ಕುಡಿತಾರೆ. ನನಗೆ ಆಗುದು, ನನಗೆ ಗಂಟಲು ಸ್ವರಕ್ಕೆ ಕಿರಿಕಿರಿ ಆಗ್ತದೆ. ಹೌದು, ನನಗೆ ಬೇರೆ ಏನು ಬೇಡ, ನೀರು ಸಹ. ನಿಮಗೆ ಬೇಕಾದ್ರೆ ತಂಪು ಪಾನೀಯ ಏನು ಬೇಕಾದ್ರೆ ಹಾಕಿಕೊಳ್ಳಿ. ಹಾಕಿ ನಿಮ್ಮ ಪಾತ್ರೆ ನಿಮ್ಮದು, ನಮ್ಮ ಪಾತ್ರೆ ನಮ್ಮದು. ಒಂದೇ ಗುಟ್ಟು ಕುಳ್ಳ ಕಿವಿಯಲ್ಲಿ ಸೈನ್ಯ ಹೊಡೆಯಬೇಕು. ಮತ್ತೆ ಇಳಿಯುವುದು ಇಲ್ಲಿಗೆ, ಹೃದಯಕ್ಕೆ. ಅದು ಹೋದದ್ದು ಕನ್ನಡ. ಮತ್ತೆ ಹೃದಯ ಉಂಟು. ನೀನು ಹೇಳುವಾಗ ನನಗೇನೋ ಒಂದು ಭಯ ಆಗಿದೆ. ಅದು ಲೆಕ್ಕಕ್ಕಿಂತ ಹೆಚ್ಚು ತಗೊಂಡ್ರೆ ಮಾತ್ರ ಒಂದು ಹಂತದಲ್ಲಿದ್ದರೆ ತೊಂದರೆ. ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಹಂತದಲ್ಲಿ? ಹಾಗಾಗಿ ಎಲ್ಲ ನಿನ್ನ ಶಿಷ್ಯರೇ. ನನ್ನ ಶಿಷ್ಯರಲ್ಲ, ಎಲ್ಲರನ್ನು ನನ್ನ ಶಿಷ್ಯರಿದ್ದಾರೆ. ಆಯ್ತಾ? ತಗೋ. ಹಂದಿಯಿಂದ ತಯಾರಿಸಲ್ಪಟ್ಟ ಖಾದ್ಯ ನಿಮಗೆ, ನನಗೆ ಬೇಕು. ನನಗೆ ಉಪ್ಪಿನಕಾಯಿ ನಕ್ಕೆ ಅಭ್ಯಾಸ. ನನ್ನ ಜೊತೆಯಲ್ಲಿ ಎಲ್ಲ ಬರುವಾಗ ಆಯ್ತು, ನಿಮಗೆ ಬೇಕಾಗಿ ತಗೊಳ್ಳು. ಅದನ್ನೆಲ್ಲ ತಗೊಂಡು ನಾವು ಒಂದೇ ಮನದಲ್ಲಿ ಹೋಗುವ. ಒಂದೇ ಮನದಲ್ಲಿ ಹೋದ ಮೇಲೆ ಕಾಡಿಗೆ ನಾವು ಹೋಗುವ. ಯಾಕೆ? ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತದೆ. ಮತ್ತೆ ನಾಡಿನಲ್ಲಿ ಸೊಪ್ಪು ಇರ್ತದ? ಕಾಡಿನಲ್ಲಿ ಒಂದು ಸೊಪ್ಪು ಕೂದಲು ತುಂಬಾ ಹೋಗಿದೆ. ಯಾರದು? ಅದನ್ನು ಬಿಚ್ಚಿದ ಮೇಲೆ ನೋಡು. ಅದಕ್ಕೆ ನೀನು ಹಗ್ಗ ಹಾಕಿದ್ದು. ಸೊಪ್ಪನ್ನು ಹಚ್ಚಿದ್ರೆ ಕೂದಲು ದಷ್ಟಪೃಷ್ಟವಾಗಿ ಬೆಳೀತದೆ. ದಷ್ಟ ಪುಷ್ಟವ ನಾನು ಇರ್ಲಿ, ಪುಷ್ಟವ ಭ್ರಷ್ಟವ ಬಂದ್ರೆ ಕೂದಲು ಬಂದ್ರೆ ಆಗ ನನ್ನ ಬಗ್ಗೆ ನಿನಗೆ ನನ್ನ ಕೂದಲು ಒಂದು ಸೊಪ್ಪು ಸಿಗುತ್ತದೆ. ನಾನು ಬರ್ತೇನೆ, ನೀವು ಹೋಗುವ.